ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಶಾಸಕರ ಒಂದೇ ಒಂದು ಫೋನ್ ಕರೆಗೆ ಉಪವಾಸ ಸತ್ಯಾಗ್ರಹ ನಿಲ್ಲಿಸಿದ ಸತ್ಯಾಗ್ರಹಿ ರುದ್ರಪ್ಪ. ಅವರು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ಬೇಕು ಅಂದ್ರು ಜಿಲ್ಲಾ ಕೇಂದ್ರ ಇಲ್ಲ ಸಮಯ ನಮ್ಮಲ್ಲೇ ಮಾಡುವ. ಸರಿ ಸರ್, ನಮ್ಮ ಹಳೆ ಒಂದು ಸ್ಮಾರಕ ಇದೆ ಗಾಂಧಿ ಭವನ, ಅದನ್ನೇ ಮಾಡುವ ಅಂತಂದ್ರೆ ಈಗ ಶುರು ಮಾಡೋಣ ಬನ್ನಿ. ಸರಿ ಸರ್, ತುಂಬಾ ಧನ್ಯವಾದಗಳು. ಸ್ಟ್ರೈಕು ಸಾಂಕೇತಿಕವಾಗಿ ಎಲ್ಲ ಮಾಡಿದಿರ, ಎಲ್ಲ ಅರ್ಥ ಆಗತ್ತೆ. ಹಬ್ಬದ ದಿವಸ ಅಂತಾರೆ ಸರ್, ದಯವಿಟ್ಟು ಮೊಟಕುಗೊಳಿಸಿ. ಹೌದು, ಇಂದು ಬೆಳಿಗ್ಗೆ ಚನ್ನಪಟ್ಟಣ ನಗರದ ಗಾಂಧಿ ಭವನದ ಮುಂಭಾಗ ಕೆಂಗಲ್ಲ ರುದ್ರಪ್ಪ ಹಾಗೂ ಹಿರಿಯ ರೈತ ಹೋರಾಟಗಾರ್ತಿ ಅನಸೂಯಮ್ಮ, ಸಿ ಪುಟ್ಟಸ್ವಾಮಿ, ಸುಧಾ ರಾಮೇಗೌಡ, ಮಲ್ಲಯ್ಯ ಸೇರಿದಂತೆ ಹಲವಾರು ಸಂಘಟಕರು, ವಿವಿಧ ಸಂಘಟನೆಯ ಚಳವಳಿಕಾರರು, ಸಮಾಜಮುಖಿ ಚಿಂತಕರು, ಹಲವಾರು ಮಂದಿ ರುದ್ರಪ್ಪನವರ ಜೊತೆ ಸತ್ಯಾಗ್ರಹವನ್ನು ಕುಳಿತಿದ್ದರು. ಗಾಂಧಿ ಭವನ ಪುನರ್ನಿರ್ಮಾಣವಾಗಬೇಕು, ರೈತರಿಗೆ ಆಗುತ್ತಿರುವ ಹಾನಿಗಳಿಂದ ತೊಂದರೆಯಾಗುತ್ತಿರುವುದನ್ನು ತಪ್ಪಿಸಬೇಕು, BPL ಕಾರ್ಡ್, ಕೆರೆಗೆ ನೀರು ತುಂಬಿಸುವಿಕೆ, ಹೀಗೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. ಈ ಉಪವಾಸ ಸತ್ಯಾಗ್ರಹದಲ್ಲಿ ರುದ್ರಪ್ಪ ಮತ್ತು ಅನಸೂಯಮ್ಮರವರು ಸಂಪೂರ್ಣ ಉಪವಾಸವನ್ನು ಮಾಡಲು ಕುಳಿತಿದ್ದರಾದರೂ ಮಿಕ್ಕುಳಿದವರು ಸತ್ಯಾಗ್ರಹಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಕೇವಲ ಸತ್ಯಾಗ್ರಹ ಆರಂಭವಾಗಿ 1.5 ಗಂಟೆ ಕಳೆದಿತ್ತು ಅಷ್ಟೇ. ಮಾನ್ಯ ಶಾಸಕರಾದಂತಹ CP ಯೋಗೇಶ್ವರ್ ಅವರ ಆಪ್ತರಾದಂತಹ ವಂದರ್ಗುಪ್ಪೆ VB ಚಂದ್ರೂರವರು ಮೊಬೈಲ್ ಫೋನನ್ನು ತಂದು ರುದ್ರಪ್ಪನವರಿಗೆ ಕೊಟ್ಟ ತಕ್ಷಣ ಗಾಬರಿ ಅಥವಾ ಏನೋ ನನ್ನ ಎಲ್ಲ ಆಸೆಗಳು ಈಡೇರಿಬಿಟ್ಟವೋ ಎಂಬಂತೆ ಖುಷಿಯಾದಂತಹ ರುದ್ರಪ್ಪನವರು, ಆಯಿತು ಸಾಹೇಬ್ರೆ, ನಿಮ್ಮ ಗೌರವ ಇದೆ ಸಾಹೇಬ್ರೆ, ಖಂಡಿತ ಸಾಹೇಬ್ರೆ, ನೀವೇ ಸರ್ಕಾರ ಸಾಹೇಬ್ರೆ ಅಂತೇಳಿ ಸತ್ಯಾಗ್ರಹವನ್ನು ನಿಲ್ಲಿಸಲಿಕ್ಕೆ ಒಪ್ಕೊಬಿಟ್ರು. ಹಾಗೂ ಒಂದಷ್ಟು ಗೊಂದಲ ಆಯಿತು. ಒಂದಷ್ಟು ಜನ ಹೋರಾಟಗಾರರು ಎದ್ದು ಹೊರಗಡೆ ಹೋದರು. ಅಂದರೆ ಕನಿಷ್ಠ ಶಾಸಕರಿಗೆ ರುದ್ರಪ್ಪನವರು ತಾವು ಇಲ್ಲಿ ಬನ್ನಿ ಅಂತನೋ, ಅಥವಾ ಯಾವಾಗ ನಮ್ಮ ಭರವಸೆಗಳನ್ನ ಯಾವಾಗ ಈಡೇರಿಸ್ತೀರಿ ಅಂತನೋ, ಅಥವಾ ಬೇರೆ ಯಾವ್ದಾದ್ರು ಅಧಿಕಾರಿಗಳನ್ನ ಅಥವಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳನ್ನ ಕಳಿಸಿ ಅಂತನೋ ಯಾವುದನ್ನು ಕೇಳಲಿಲ್ಲ. ಅಲ್ಲಿ ಗೊಂದಲ ಆದಾಗ ಸಂದರ್ಭದಲ್ಲಿ ತಹಸೀಲ್ದಾರ್ನಾದ್ರೂ ಕಳಿಸ್ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಇವರು ಸತ್ಯಾಗ್ರಹ ಇಷ್ಟೇನಾ ಅನ್ನುವಂಥದ್ದು ಅಲ್ಲಿದ್ದ ಸತ್ಯಾಗ್ರಹಿಗಳಿಗೆ ಇರುಸು ಮುರುಸು ಉಂಟಾದಂಥದ್ದು ಸತ್ಯ ಸಂಗತಿ. ಆ ಸಂದರ್ಭದಲ್ಲಿ ಹಲವಾರು ಸಂಘಟಕರು ಮಾತನಾಡಿದ್ದಾರೆ. ಸತ್ಯಾಗ್ರಹ ಅಂದರೆ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಇದು ಜನರಿಗೆ ಕೊಟ್ಟಂತಹ ಬಹಳ ದೊಡ್ಡ ಅಸ್ತ್ರ ಇದು. ಈ ಸಂದರ್ಭದಲ್ಲಿ ಸತ್ಯಾಗ್ರಹ ಅನ್ನುವುದು ಇವತ್ತೆಲ್ಲ ಒಂದು ಕಡೆ ಒಂದು ಆ ಪದದ ಅರ್ಥವನ್ನೇ ಕಳ್ಕೊತಾ ಎನ್ನುವಂಥದ್ದು ಅಲ್ಲಿದ್ದವರಿಗೆ ಒಂದಷ್ಟು ಗೊಂದಲ ಮೂಡಿಸ್ತು. ತದನಂತರ ತಹಸೀಲ್ದಾರ್ BN ಗಿರೀಶ್ ಅವರು ಸ್ಥಳಕ್ಕೆ ಆಗಮಿಸಿದರು. ಅವ್ರ ಜೊತೆ ಒಂದಷ್ಟು ಸಿಬ್ಬಂದಿಗಳು ಇದ್ದರು. ಇಲ್ಲಿ ಮೂಲ ಬಂದು 1927ರಿಂದಲೂ ಇಲ್ಲಿ ತನಕ ಏನೆಲ್ಲ ದಾಖಲೆಗಳು ಬೇಕು ಅಷ್ಟೂ ದಾಖಲೆಗಳನ್ನು ನಾನು ಹೆಕ್ಕಿ ತೆಗೆದಿದ್ದೀನಿ. ಇದು 1927ರಲ್ಲಿ ಗಾಂಧಿ ಬಂದಿದ್ದು, ಮತ್ತೆ 1934ರಲ್ಲಿ ಗಾಂಧಿ ಬಂದಿದ್ದು, ಮತ್ತೆ 1922 ತಂಗಿದ್ದು. ಈ ಮೂಲತಃ ಆರ್ಯಮೂರ್ತಿ ಅನ್ನುವಂಥವ್ರು ಅವ್ರ ಮಗನಿಗೆ ಅಭಯ ಕುಮಾರ್ ಅಂತೇಳಿ ಹೆಸರಿಟ್ಟಿದ್ದು, ಇವೆಲ್ಲವೂ ಇತಿಹಾಸದಲ್ಲಿ ದಾಖಲಾಗಿದೆ. ಅದಾದ ನಂತರ ಕೊನೆಯಲ್ಲಿ ವಿ ವೆಂಕಟಪ್ಪನವರು ಇತಿಹಾಸ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು, ಮೈಸೂರು ರಾಜ್ಯದ ಶಿಕ್ಷಣ ಮಂತ್ರಿಗಳಾಗಿದ್ದಂಥವರು, ಪಕ್ಕದ ವಿಧಾನಸಭಾಧ್ಯಕ್ಷರಾಗಿದ್ದಂಥವರು, ಅವರು ಈ ಜಾಗವನ್ನ ಕೊಂಡುಕೊಂಡು ನಾನು ಈ ಗಾಂಧಿ ಸ್ಮಾರಕ ಭವನ ಎಲ್ಲರ ಸಹಕಾರದಿಂದ ಕಟ್ಟಿದ್ದೀನಿ. ಹಾಗಾಗಿ ಇದು ಪಬ್ಲಿಕ್ ಟ್ರಸ್ಟ್ ಅಂತೇಳಿ ಪಬ್ಲಿಕ್ ಟ್ರಸ್ಟ್ ಅಂತ ಉಲ್ಲೇಖ ಮಾಡಿ ಆ ಟ್ರಸ್ಟ್ ರೀತಿಯಲ್ಲಿ ಉಲ್ಲೇಖ ಮಾಡಿದ್ರೆ ಇದು ನನಗಾಗಲಿ, ನನ್ನ ವಾರಸುದಾರಿಗಾಗಲಿ, ನನ್ನ ಕುಟುಂಬಸ್ಥರಿಗಾಗಲಿ, ನನ್ನ ವಂಶಸ್ಥರಿಗಾಗಲಿ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ, ಆ ಹಿನ್ನೆಲೆಯಲ್ಲಿ 2018-19 ಮುಖ್ಯಮಂತ್ರಿ ಆಗಿದ್ದಂತ ಇದೇ ಸಿದ್ದರಾಮಯ್ಯನವರು ಜಿಲ್ಲೆಯಲ್ಲಿ ಗಾಂಧಿ ಭವನ ಮಾಡಬೇಕು ಅಂತ ಹೇಳಿ ಎಲ್ಲಾ ಜಿಲ್ಲೆಗೂ ಬಿಡುಗಡೆ ಮಾಡಿದ್ರೆ 16 ಜಿಲ್ಲೆಯಲ್ಲಿ ಆಲ್ರೆಡಿ ಗಾಂಧಿ ಭವನ ಆಗಿದೆ. ಒಂದು 8 ಜಿಲ್ಲೆಗಳಲ್ಲಿ ರನ್ನಿಂಗ್ ಇದೆ. ಬಾಕಿ ನಮ್ದು ಸೇರುವಂತ ಇಲ್ಲ. ಈಗ ಇತ್ತೀಚೆಗೆ ಬಂದಂತ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿ ಅವರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ. ಸೊ ಹಣದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 3 ಕೋಟಿ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ 6 ಜನ 10 ಲಕ್ಷ ರಿಲೀಸ್ ಮಾಡ್ತಾರೆ. ಆಮೇಲೆ ಯಾರಿಗೆ ಟೆಂಡರ್ ಆಗುತ್ತೋ ಅವ್ರಿಗೆ ಪ್ರತಿ ಹಂತ ಬೇಸ್ಮೆಂಟ್ ಮತ್ತೆ ಗೋಡೆ RCC ಈ ಮಟ್ಟಕ್ಕೆ ಹೋಗುತ್ತೆ. ಇದನ್ನ ಅವ್ರು ದಿಕ್ತಪ್ಸೋದು ಬೇಡ. ಇದನ್ನು ಸಂಪೂರ್ಣ ಮಾಹಿತಿಯನ್ನು ತಗೊಂಡು ನೀವು ಕೂಡಲೇ ಮಾತಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ಸಿ ಪುರುಷನ್ ಅವರು ಮತ್ತೆ ಇವರೆಲ್ಲ ಸೇರಿ ಹೇಳ್ದಂಗೆ ನಾವೇ ಡಮಲ್ಸ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಕಾನೂನು ಕೈಗೆತ್ಕೊಂಡಂಗೆ ಅಥವಾ ಬೇರೆಯವರಿಗೆಲ್ಲರೂ ಅವಕಾಶ ಮಾಡಿಕೊಡ್ಲಿಕ್ಕೆ ನೀವೇ ಕಾನೂನು ಹಾಕ್ತೀರಿ. ಅವರಿಗೆ ಗಾಂಧಿ ಭವನದ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಆ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ತಲುಪಿಸಿದ ನಂತರ ಅವರೊಂದಷ್ಟು ಭರವಸೆಗಳನ್ನು
ಸಾಹೇಬ್ರ ಹತ್ರ ಅಂದರೆ MLA ಅವ್ರ ಹತ್ರ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಶಾಸಕರು 5 ಸಾರಿ ಗೆದ್ದಿದ್ದಾರೆ. ಮತ್ತೆ 5 ಸಾರಿ ಗೆದ್ದು ಗಾಂಧಿ ಭವನ್ ಇತಿಹಾಸ ಪೂರ್ತಿ ಗೊತ್ತು ಅವರಿಗೆ. ಆದ್ರೆ ಯಾಕೆ 5 ಸಾರಿಯಿಂದ 25 ವರ್ಷದಿಂದ ಗಾಂಧಿ ಭವನ್ ಮಾಡೋದಕ್ಕೆ ಯಾಕೆ ಆಗ್ಲಿಲ್ಲ ಅವ್ರ ಕೈಲಿ? ಅರ್ಹತೆ ಇಲ್ವಾ, ಅಥವಾ ಹಣ ಇಲ್ವಾ, ಅಥವಾ ಜನಸಮುದಾಯಗಳ ಬೆಂಬಲ ಕೊಡ್ಲಿಲ್ವಾ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ. MLA ಸಾಹೇಬರು ಮಾತಾಡಿದ್ದಾರೆ, ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ತಾವು ಬರ್ತೀರಾ ಅಂತ. ಅವ್ರು ಹೊರಗಡೆ ಹೋಗೋ ತುರ್ತು ಕೆಲಸದಿಂದ ಹೊರಗಡೆ ಹೋಗೋದ್ರಿಂದ ನೀವು ಹೋಗಿ ಬನ್ನಿ ಅದನ್ನ ನಾನು ಏನು ಅವ್ರಿಗೆ ಪ್ರತಿಕ್ರಿಯೆ ಕೂಡ ಅವರು ಕೂಡ ಮಾತಾಡಿದ್ರಂತೆ ನಿಮ್ಗೆ ಅಂತ ಹೇಳಿದ್ರು. ನನಗೂ ಕೂಡ ಹೇಳಿದ್ರು ಅವರು ಇದೇನಿದೆ ಆನೆ ಹಾವಳಿಗಳಿರ್ಬೋದು, ಮತ್ತೆ ರೋಗ ಪೀಡಿತ ತೆಂಗಿನ ಔಷಧಿ ಸಿಂಪಡಣೆ ಮಾಡೋದಿರ್ಬೋದು, ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಗಳಿರ್ಬೋದು, ಹಾಗೆ BPL ಕಾರ್ಡ್ಗಳು ಏನದನ್ನ ತೆಗೆದಿದ್ದಾರೆ ಮತ್ತೆ ನಿಜವಾಗ್ಲೂ ಬಡವರು ಮಹಿಳೆಯರಿಗೆ ಯಾರು ಕೊಡೋ ವ್ಯವಸ್ಥೆಗಳಿರ್ಬೋದು, ಅಥವಾ ಸರ್ಕಾರ ಅಂತ ನಾನು ಮಾತಾಡಿ ನಾನು ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಆ ಸಮಸ್ಯೆಗಳನ್ನ ನಾನು ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ರೆ. ಯಾಕೆಂದ್ರೆ 27ನೇ ಇಸ್ವಿಯಿಂದ ಇರ್ಬೇಕಲ್ಲ, 27ನೇ ಇಸ್ವಿ ಇಲ್ಲಿ ತನಕ ಕೂಡ ಮಾಹಿತಿಯನ್ನು ಇಟ್ಟಿದ್ದಾರೆ ಅಂತ ಅವರು. ನಿಜ ಖುಷಿ ಆಯ್ತು. ಅಟ್ಲೀಸ್ಟ್ ಯಾರೋ ಒಬ್ಬರ ಹತ್ರ ಅಷ್ಟು ಡಾಕ್ಯುಮೆಂಟ್ ಅದನ್ನ ಶೇಖರಣೆ ಮಾಡಿ ಇಟ್ಟಿರೋದು ಖುಷಿ ಆಯ್ತು. ಯಾಕೆ ಅನುದಾನ ರಿಸ್ಕ್ ಕಮ್ಮಿ ಆಯ್ತು. ಅವರು ಕೊಡೋದ್ರಿಂದ ನಮ್ಗೆ ತುಂಬಾ ಈಸಿ ಆಗುತ್ತೆ. ಈ ಏನು ಡಿಮ್ಯಾಂಡ್ಗಳಿಗೆ ಅದಕ್ಕೆಲ್ಲ ಅದನ್ನ ಮಾಡೋದಕ್ಕೆ ಕೆಲವು ಸಮಯ ಬೇಕಾಗುತ್ತೆ. ಆ ನಿಗದಿತ ಅವಧಿಯನ್ನು ಕೂಡ ನಿಮ್ಗೆ ಅವರು ಮಾನ್ಯ ಶಾಸಕರು ಹೇಳಿದ್ದಾರೆ. ಯಾಕೆಂದ್ರೆ ಸರ್ಕಾರ ಅಂತಲೂ ಆಗ್ಬೇಕಾಗತ್ತೆ ಕೆಲವೊಂದು ವಿಚಾರಗಳು. ಈ BPL ಕಾರ್ಡ್ ನಮ್ಮ ಚನ್ನಪಟ್ಟಣ ತಾಲೂಕು ಮಾತ್ರ ಮಾಡೋದಕ್ಕೆ ಬರೋದಿಲ್ಲ. ಅದು ಇಡೀ ಸರ್ಕಾರಕ್ಕೆ ಆಗ್ಬೇಕು. ನಿಮ್ಮಿಂದ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಸರ್ಕಾರ ಇದ್ರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗ ನಿಮ್ಮಲ್ಲಿ ಅವರು ಮಾತಾಡ್ತಾರೆ. ಅದರಿಂದ ನಾನೊಂದು ಈ ಒಂದು ಭರವಸೆನ ಕೊಡ್ತಾ ಇದ್ದೀನಿ. ನಾನು ಶಾಸಕರ ಜೊತೆ ಮಾತಾಡಿದ್ದೀನಿ. ಇದಕ್ಕೊಂದು ಸಮಯ ಬೇಕಾಗುತ್ತೆ. ಆ ಸಮಯ ನಿಗದಿತ ಸಮಯನೂ ಕೂಡ ನಮ್ಮ ರುದ್ರಪ್ಪ ಸರ್ ಹತ್ರ ಮಾತಾಡಿದ್ದಾರೆ MLA ಸಾಹೇಬರು. ಹಾಗಾಗಿ ಕೇವಲ 1.5 ಗಂಟೆಯಲ್ಲೇ 1.5ರಿಂದ 2 ಗಂಟೆ ಒಳಗಡೆ ಈ ಸತ್ಯಾಗ್ರಹ, ಅದರಲ್ಲೂ ಉಪವಾಸ ಸತ್ಯಾಗ್ರಹ ನಿಂತೋಗಿದೆ. ಒಂದಷ್ಟು ಜನ ಬಂದಂಥ ಅಲ್ಲಿ ಸತ್ಯಾಗ್ರಹಿಗಳಾಗಿ ಬಂದಿದ್ದಂಥವರು ಸಹ ಈ ಘಟನೆಯಿಂದ ಬೇಸರಗೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದರೆ ಸತ್ಯಾಗ್ರಹ ಅನ್ನುವಂಥದ್ದು, ಅದರಲ್ಲೂ ಉಪವಾಸ ಸತ್ಯಾಗ್ರಹ ಅನ್ನುವಂಥದ್ದು ಇಡೀ ಭಾರತಕ್ಕೆ ಒಂದು ದೊಡ್ಡ ಅಸ್ತ್ರವನ್ನು ಕೊಟ್ಟಂಥದ್ದು ಮಹಾತ್ಮ ಗಾಂಧೀಜಿಯವರು. ಸೊ ಅದನ್ನು ಒಂದು ಉತ್ತುಂಗಕ್ಕೆ ತಗೊಂಡು ಹೋಗಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಸತ್ಯಾಗ್ರಹ ಮಾಡುವಾಗ ಮುಂದಾಲೋಚನೆಯಿಂದ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಆಗ್ರಹವಾಗಿತ್ತು. ಏನಂತಂದ್ರೆ ಶಾಸಕರು ಇಲ್ಲಿ ಬಂದು ಅವ್ರಿಗೆ ಎಳ್ನೀರು ಅಥವಾ ಜ್ಯೂಸು ಕೊಟ್ಟು ಚಳವಳಿ ನಿಲ್ಲಿಸಿ ನಾನಿದ್ದೀನಿ, ನಾನು ಜನಪದಿಯಾಗಿ ಈ ತಾಲೂಕು ಇದ್ದೀನಿ, ನಿಮ್ ಏನ್ ಆಗ್ರಹ ಇದೆ ನಾನು ಬಗೆಹರಿಸ್ತೀನಿ ಅಂತ ಹೇಳಿದ್ರೆ ಒಂದ್ ಗೌರವ, ಅವ್ರಿಗೂ ಒಂಥರ ಗೌರವ ಸಿಗೋದು, ನಮಗೂ ಕೂಡ ಒಂದು ಗೌರವ ಸಿಗೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತೇನಾದ್ರೂ ಒಂದು ನಮ್ಮ ತಾಲೂಕಿನ MLA ಆಗ್ಬೋದು, ಅಥವಾ ನಮ್ಮ ದಂಡಾಧಿಕಾರಿಗಳಾಗ್ಬೋದು, ಅಥವಾ ಯಾರೇ ಒಂದು ಮೇಜರ್ ಅಧಿಕಾರಿಗಳಾಗ್ಬೋದು ಬಂದು ಉಪವಾಸ ಸತ್ಯಾಗ್ರಹವನ್ನ ಇವತ್ತು ಇಲ್ಲಿ ಮಾಡ್ತಿರ್ಬೇಕಾದ್ರೆ ಇದಕ್ಕೆ ಏನು ಕುಂದು ಕೊರತೆಗಳಿವೆ ಅನ್ನೋದನ್ನ ನಮ್ಮ ನೋವುಗಳನ್ನು ಆಲಿಸಬೇಕಾದದ್ದು ಸರ್ಕಾರದ ಚೌಕಟ್ಟಲ್ಲಿ ನಡಿಬೇಕು. ಹಾಗಾಗಿ ಒಬ್ಬ MLA ಸರ್ ಬಂದು ಒಬ್ಬ ದಂಡಾಧಿಕಾರಿಗಳ ಸರ್ನ ಹೋಗಿ ನೀವು ಅಂತ ಹೇಳಿ ಅಲ್ಲ, ನಾವಿವತ್ತು ಉಪವಾಸ ಸತ್ಯಾಗ್ರಹವನ್ನ ಇರ್ತಿದೀವಿ ಅಂದ್ರೆ ಇವತ್ತೊಂದು ದಿನ ಬಂದು ನಮ್ಮ ಕಷ್ಟಗಳನ್ನ ಕೇಳಬೇಕಾದದ್ದು ಸರ್ಕಾರದ ಹೊಣೆಗಾರಿಕೆ. ಏನು ಇವತ್ತು ಸತ್ಯಾಗ್ರಹ ಕುಳಿತಿದ್ರೋ ಎಲ್ಲ ಸತ್ಯಾಗ್ರಹಿಗಳ ಆಗ್ರಹ ಏನಿತ್ತೋ ಅದನ್ನು CP ಯೋಗೇಶ್ವರ್ ಅವರು ಈಡೇರಿಸ್ತಾರ, ಸಂಬಂಧಪಟ್ಟಂಥ ಅಧಿಕಾರಿಗಳು ಈಡೇರಿಸ್ತಾರ, ಗಾಂಧಿ ಭವನ ಪುನರ್ನಿರ್ಮಾಣಕ್ಕೆ ಒತ್ತು ಕೊಡ್ತಾರ, ಆನೆಗಳ ಹಾವಳಿಯಿಂದ ಆಗುತ್ತಿರುವಂಥ ನಷ್ಟಕ್ಕೆ ಶಾಶ್ವತವಾಗಿ ಪರಿಹಾರ ಕಂಡುಹಿಡಿತಾರ, BPL ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೆರೆ ನೀರು ತುಂಬಿಸೋದ್ರ ಬಗ್ಗೆ ಅಥವಾ ಇನ್ನಿತರ ಹಲವಾರು ಸಮಸ್ಯೆಗಳ ಬಗ್ಗೆ ಏನು 15 ದಿವಸದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ರುದ್ರಪ್ಪ ಅವರು ಹೇಳಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಶಾಸಕ CP ಯೋಗೇಶ್ವರ್ ಅವರು ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಒದಗಿಸ್ತಾರೆ. 15 ದಿವಸದಲ್ಲಿ ಕಾದು ನೋಡಬೇಕಾಗಿದೆ. ಮೊದಲವಾಗಿ ಪಾಪ ನಮ್ಮ ರುದ್ರಪ್ಪ ಸರ್ ಪ್ಲಸ್ ಅನ್ಸೋಣ ಅಮ್ಮ ಹತ್ರ ಕರಿತೀನಿ. ನಾನು ನಿಮ್ಗೆ ಅಮ್ಮ ಹತ್ರ ಕಾಣಿಸ್ತಾ ಇರೋ ಕಣ್ಣಿಗೆ ಇಬ್ರು ಕೂಡ ಬೆಳಗ್ಗೆಯಿಂದ ಏನು ತಿಂದ್ರೆ ಉಪವಾಸ ಮಾಡ್ತಾ ಇರೋದು ಅದನ್ನ ಫಸ್ಟ್ ಮೊದಲುಗೊಳಿಸೋಣ. ಅದರಿಂದ ಅವರಿಬ್ರು ಕೂಡ ಒಂದು ಜ್ಯೂಸ್ ಅನ್ನ ಕೊಡ್ತಾ ನಾನು ಅವ್ರ ಉಪವಾಸ ನಿಮಗೆ ಮೊದಲುಗೊಳಿಸ್ತಾ ಇದೀನಿ. ದಯವಿಟ್ಟು ಇದನ್ನ ತಗೊಳ್ಳಿ. ದಯವಿಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಫಸ್ಟ್ ಈ ಕೆಲಸಗಳು ಮಾಡ, ನೀವು ಗಟ್ಟಿಮುಟ್ಟಾಗಿ ನಾಳೆ ಸ್ಟ್ರೈಕ್ ಮಾಡಕ್ಕೂ ಕೂಡ ಅಲ್ಲ, ಇದು ನಾನು ಹೇಳ್ತಿದ್ದೀನಿಲ್ಲ ಅದಕ್ಕೇನೆ ಇವಾಗ ಮದುವೆ ಕೊಡಿಸಿ ನೀವು ಆರೋಗ್ಯ ಚೆನ್ನಾಗಿರ್ಬೇಕು. ಖಂಡಿತವಾಗ್ಲೂ ಶಿಶು ಸಡನ್ ಆಗೋಂಥದ್ದಲ್ಲ, ಅದು ಪ್ರೋಸೆಸ್ ಇದೆ. ಯಾವುದೋ ಒಂದು ವಸ್ತು ಬೇಕಾದ್ರೆ ಬಂದು ಕೊಡಿ ಅಂತ ಅನ್ಕೊಟ್ಟು ಕ್ಲೋಸ್ ಮಾಡ್ಕೋಬಹುದು. ಪ್ರೋಸೆಸ್ ಇರೋದು ದಯವಿಟ್ಟು ಇದನ್ನ ತಗೊಳ್ಳಿ.